ಇವತ್ತು ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ಹುಬ್ಳಿಯಿಂದ ಮಂಗಳೂರು ಹೋಗಿ ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ನಂಜನಗೂಡು, ನಂಜನಗೂಡಿಂದ ಹಡತಲೆ ಅನ್ನೋ ಊರಿಗೆ ಹೋಗ್ತಿದೀವಿ. ಅಲ್ಲಿ ಲಕ್ಷ್ಮೀಕಾಂತ ದೇವಸ್ಥಾನ ಇದೆ. ಅಮ್ಮನವರು ಕಣ್ ತೆಗಿತಾರೆ ಅಂತ ನೀವು ತುಂಬಾ ಯೂಟ್ಯೂಬ್ ವಿಡಿಯೋಸಲ್ಲೆಲ್ಲ ನೋಡಿರ್ಬೋದು. ಆ ದೇವಸ್ಥಾನಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ದೇವಸ್ಥಾನದಲ್ಲಿ ಅಮ್ಮನವ್ರ ಮೂರ್ತಿ ಬೆಳಕು ಬಿದ್ದಾಗ ಬಿಟ್ಟಿರೋ ಹಾಗೆ ಕಾಣುತ್ತೆ. ಬಿಟ್ಟಿರೋ ಹಾಗೆ ಅದನ್ನ ನೋಡ್ಲಿಕ್ಕೆ, ಅದು ನೋಡಿದಾಗ ನಿಜವಾಗ್ಲೂ ಅದು ಕಣ್ ತೆರೆದಿದ್ದಾರೆ ಅಮ್ಮನವರು ಅನ್ನೋ ತರ ಕಾಣುತ್ತೆ. ಆಮೇಲೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ಹೊಯ್ಸಳ ಶೈಲಿಯ ದೇವಸ್ಥಾನ ಆಗಿದ್ದು, ಇದು ಹೊಯ್ಸಳರ ಆಕೃತಿಗೆ ಹೋಲುವ ಹಾಗೆ ಈ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಈ ದೇವಸ್ಥಾನ ಕಟ್ಟಿರುವಂತ ವ್ಯಕ್ತಿ ಬಂದ್ಬಿಟ್ಟು ಆಮ್, ಯಾರಪ್ಪ ಅಂತಂದ್ರೆ ಭೀಮನಾಯಕ ಎಂಬ ಈ ದೇವಸ್ಥಾನವನ್ನು ಕಟ್ಟಿರ್ತಾನೆ. ಅಂದ್ರೆ ಈ ಚಾವಣಿ ಏನ್ ಕಾಣ್ತಿದೆಯಲ್ಲ, ಇದು ಹೊರಗಡೆ ಔಟರ್ ಲುಕ್ ಇದು. ಈ ದೇವಸ್ಥಾನಕ್ಕೆ ನಾವು ಹೋದಾಗ ಮೈಸೂರಿಂದ ಕಾಲೇಜ್ ವಿದ್ಯಾರ್ಥಿಗಳು ಬಂದಿದ್ರು. ಅವ್ರ ಕಾಲೇಜ್ ಹೆಸರು ಕೇಳಿದಾಗ ಜೈನ್ ಕಾಲೇಜ್, ಜೈನ್ ಯೂನಿವರ್ಸಿಟಿ ಏನೋ ಅಂತ ಹೇಳಿದ್ರು ನಮಗೆ. ಅಷ್ಟಾಗಿ ಅವ್ರ ಕಾಲೇಜ್ ಹೆಸರು ನಾವು ಕನ್ಫರ್ಮ್ ಆಗಿ ಹೇಳಕ್ ಬರ್ತಿಲ್ಲ. ಅವ್ರನ್ನ ವಿಚಾರಿಸಿದಾಗ ಅವರು ಬ್ಯಾಚುಲರ್ ಆಫ್ ಆರ್ಟ್ಸ್ ಹಿಸ್ಟಾರಿಕಲ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು, ಈ ನಮ್ಮ ದೇಶದಂತ ಕಲ್ಚರ್ ಹೆರಿಟೇಜ್ ಆದಂತ ಈ ದೇವಸ್ಥಾನಗಳು, ಈ ವಾಸ್ತುಶಿಲ್ಪ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಅವ್ರ ಟೀಚರ್ಗೆ ಒಂದು ಟೀಮ್ ಮಾಡಿಕೊಂಡು ಅವ್ರ ಟೀಚರ್ ಜೊತೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ಕೇಳಿದಾಗ ನಮಗೂ ತುಂಬ ಖುಷಿನೇ ಅನ್ನಿಸ್ತು. ನಮ್ಮ ದೇಶದ ಬಗ್ಗೆ, ನಮ್ಮ ವಾಸ್ತುಶಿಲ್ಪಗಳ ಬಗ್ಗೆ ಅವರು ತಿಳ್ಕೊಬೇಕು ಅನ್ನೋ ಆಸಕ್ತಿ ಹೊಂದಿದ್ದಾರೆ ಅಂತ ಕೇಳಿದಾಗ ನಮಗೂ ಹೆಮ್ಮೆ ಅನ್ನಿಸುತ್ತೆ. ನಮ್ಮ ಮಕ್ಕಳು ಇನ್ನೂ ನಮ್ಮ ದೇಶದ ಬಗ್ಗೆ ಗೌರವ ಇದೆ, ಅವ್ರಿಗೆ ಆ ಗೌರವವನ್ನು ಅವ್ರು ಇನ್ನೂ ಬಿಟ್ಕೊಟ್ಟಿಲ್ಲ ಅನ್ನೋದನ್ನ ನಮಗೆ ತುಂಬ ವಿಶೇಷವಾಗಿ ಕೇಳಿಬರುತ್ತೆ. ಆಮೇಲೆ ಈ ದೇವಸ್ಥಾನವನ್ನ ಕೌಂಡಿಲ್ಯ ಎಂಬ ಮಹರ್ಷಿಗಳು ವೇಣುಗೋಪಾಲ ಸ್ವಾಮಿಯನ್ನ ಸ್ಥಾಪಿಸ್ತಾರೆ. ಒಂದು 800 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಕೌಂಡಿಲ್ಯ ಮಹರ್ಷಿಗಳು ವೇಣುಗೋಪಾಲ ಸ್ವಾಮಿಯನ್ನ ಇಲ್ಲಿ ಸ್ಥಾಪಿಸಿದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಕೌಂಡಿಲ್ಯ ಮಹರ್ಷಿಗಳು ವೇಣುಗೋಪಾಲ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾರೆ. ಯಾರು ನಿನ್ನ ಹತ್ರ ಬಂದು ಭಕ್ತರು ನೀವು ಸಂತಾನ ಭಾಗ್ಯ ಕೇಳ್ತಾರಲ್ಲ, ಅವ್ರಿಗೆಲ್ಲ ನೀನು ಸಂತಾನ ಭಾಗ್ಯವನ್ನ ಕೊಡ್ಬೇಕು ದೇವ್ರೆ ಅಂತ ಕೇಳ್ಕೊಂಡಾಗ ಆ ದೇವರು ವೇಣುಗೋಪಾಲ ಸ್ವಾಮಿ ಸರಿ ಆಯಿತು ಅಂತ ಹೇಳ್ತಾರೆ. ಮುಂದೆ ಈ ಒಂದು ಪ್ರದೇಶದಲ್ಲಿ ಕೌಂಡಿಲ್ಯ ಅನ್ನುವಂಥ ಒಂದು ನದಿ ಹರಿದಿರುತ್ತದೆ. ಕೌಂಡಿಲ್ಯ ಅನ್ನೋ ನದಿಯ ಪಕ್ಕದ ತಟದಲ್ಲಿ ಯಜ್ಞ ಮಹರ್ಷಿಗಳು, ಯೋಗಿಗಳು, ತಪಸ್ವಿಗಳು ಮಾಡ್ತಾ ಇರ್ತಾರೆ. ಈ ತಪಸ್ವಿಗಳು ಮಾಡುವಂತ ಕೆಲಸಗಳಿಗೆ ಇಲ್ಲೊಬ್ಬಂತ ದೊಡ್ಡ ರಾಕ್ಷಸ ಅವನೇನ್ ಮಾಡ್ತಿರ್ತಾನೆ, ಅಡ್ಡಿ ಆತಂಕಗಳನ್ನ ಮಾಡ್ತಿರ್ತಾನೆ, ಅವನ ನಷ್ಟ ಮಾಡ್ತಿರ್ತಾನೆ ಯಜ್ಞ ಇದರಂತ ಬೇಸತ್ತಂತ ಮಹರ್ಷಿಗಳು ಅಥವಾ ಯೋಗಿಗಳು, ತಪಸ್ವಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಮಹರ್ಷಿಗಳ ಹತ್ರ ಬರ್ತಾರೆ. ಕೌಂಡಿಲ್ಯ ಮಹರ್ಷಿಗಳ ಹತ್ರ ಬಂದು, ಹೀಗೆ ನಮ್ಗೆ ಈ ರಾಕ್ಷಸನಿಂದ ತುಂಬಾ ತೊಂದರೆ ಆಗ್ತಿದೆ ಮಹರ್ಷಿಗಳೇ, ನಮ್ಗೆ ಇದಕ್ಕೆ ಪರಿಹಾರ ಬೇಕು, ಆ ರಾಕ್ಷಸನ ಸಂಹಾರ ಆಗಬೇಕು ಅಂತ ಹೇಳಿದಾಗ ಕೌಂಡಿಲ್ಯ ಮಹರ್ಷಿಗಳು ನಾರಾಯಣ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾರೆ. ನಾರಾಯಣ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ನಾರಾಯಣ ಸ್ವಾಮಿಗೆ ಕೇಳ್ಕೋತಾರೆ, ಇಲ್ಲ ಈ ರಾಕ್ಷಸನನ್ನ ನೀನು ಸಂಹಾರ ಮಾಡಬೇಕು ಸ್ವಾಮಿ ಅಂತ ಕೇಳಿದಾಗ ಸರಿ ಆಯ್ತು ಅಂತ ಹೇಳಿದಂತ ನಾರಾಯಣ ಸ್ವಾಮಿ ಹೋಗಿ ಆ ರಾಕ್ಷಸನ ನಡುವೆ ಯುದ್ಧ ನಡೆದು ಆ ರಾಕ್ಷಸನನ್ನ ಸಂಹಾರ ಮಾಡ್ತಾನೆ. ರಾಕ್ಷಸನ ಸಂಹಾರ ಮಾಡಿದಾಗ ಹೆಮ್ಮರವಾದಂತ ಅವನ ಕಾಲುಗಳನ್ನು ಕಡಿದು ಒಂದು ಪ್ರದೇಶದಲ್ಲಿ ಬೀಳ್ತವೆ. ಆ ಪ್ರದೇಶವನ್ನು ಹೆಮ್ಮರ ಕಾಲ ಅಂತ ಕರೀತಾರೆ. ತದನಂತರ ಮಾತಿಂದ ಮಾತಿಗೆ ಅದು ಹೆಮ್ಮರಗಾಲ ಆಗಿ ಇವಾಗ ಹೆಮ್ಮರಗಾಲ ಅಂತ ಇದೆ. ಹಾಗೆ ಅವನ ತಲೆಯನ್ನು ಕಡಿದು ಅದನ್ನ ಎರಡಕ್ಕೆ ಎಸೆಯುತ್ತಾನೆ. ವಿಷ್ಣು ಏನ್ ಮಾಡ್ತಾನೆ, ನಾರಾಯಣ ಸ್ವಾಮಿ ಆ ರಾಕ್ಷಸನ ತಲೆಯನ್ನು ಕಡಿದು ಎರಡಕ್ಕೆ ಎಸೆಯುತ್ತಾನೆ. ಆ ತಲೆ ಎರಡಕ್ಕೆ ಬಿದ್ದು ಪ್ರದೇಶವನ್ನು ಎಡತಲೆ ಅಂತ ಕರೀತಾರೆ. ಅದು ಕಾಲಾನಂತರದಿಂದ ಮಾತಿಂದ ಮಾತಿಗೆ ಟ್ರಾನ್ಸ್ಫರ್ ಆದಾಗ ಅದು ಏನಾಗುತ್ತೆ ಅಂತಂದ್ರೆ ಹೆಡತಲೆ ಆಗುತ್ತೆ. ಅದೇ ಈ ದೇವಸ್ಥಾನ ಇದೆಯಲ್ಲ, ಹೆಡತಲೆ ಲಕ್ಷ್ಮೀಕಾಂತ ದೇವಸ್ಥಾನ ಇದೇ ದೇವಸ್ಥಾನ ಆಗಿದೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಯಾರು ಸಂತಾನ ಭಾಗ್ಯ ಇಲ್ಲ ಅಂತ ಹೇಳೋರಿಗೆ ಅವ್ರಿಗೆ ಸಂತಾನ ಭಾಗ್ಯ ಸಿಗೋದಾಗ್ಲಿ, ಅಥವಾ ಯಾರು ತಂದೆ ತಾಯಿರು ಅವ್ರ ಮಕ್ಕಳಿಗೆ ಮದ್ವೆ ಆಗ್ತಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಅವರು ಈ ದೇವಸ್ಥಾನಕ್ಕೆ ಬಂದು ಹರಕೆ ಕಟ್ಟಿಕೊಂಡು 48 ನಿಂಬೆಹಣ್ಣಿನ ಹಾರವನ್ನ ನರಸಿಂಹಸ್ವಾಮಿ ಮೂರ್ತಿಗೆ ಹಾಕಿ 108 ಅಷ್ಟೋತ್ತರಗಳನ್ನ ಇಲ್ಲಿ ಆಗೋವರೆಗೂ ನರಸಿಂಹಸ್ವಾಮಿಯ ಕಣ್ಣಿನಲ್ಲಿ ದೃಷ್ಟಿ ಇಟ್ಟು ನೋಡಿದ್ರೆ ಅವ್ರದ್ದು ಪರಿಹಾರ ಆಗುತ್ತೆ. ಅವರ ಅಡ್ಡಿ ಆತಂಕಗಳು, ತೊಂದರೆಗಳು ಎಲ್ಲವೂ ಪರಿಹಾರ ಆಗಿ ಅವರ ಜೀವನ ಸುಖಕರವಾಗಿರುತ್ತೆ, ಅವರಿಗೆ ಮತ್ತೆ ಮದುವೆ ಆಗುತ್ತೆ ಅಂತ ವಾಡಿಕೆ ಇದೆ. ಹಾಗೆ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿರೋದು ಬಂದ್ಬಿಟ್ಟು
ರಂಗಪ್ರಿಯ ಮಹಾದೇಶೀಯ ಸ್ವಾಮಿಗಳ ಆಜ್ಞೆಯ ಮೇರೆಗೆ ವೀರೇಂದ್ರ ಹೆಗಡೆಯವರು 1988ರಲ್ಲಿ ಟಿವಿಎಸ್ ಮೋಟಾರ್ ಸಂಸ್ಥೆಯ ಜೊತೆಗೂಡಿ ಧನ ಸಹಾಯದಿಂದ ಈ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿರುತ್ತಾರೆ. ಈ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿ ಇದಕ್ಕೆ ಮತ್ತೆ ಹಳೆ ಕಳೆಯನ್ನು ಕೊಟ್ಟಿರುತ್ತಾರೆ. ಬಹಳ ವಿಶೇಷವಾದ ದೇವಸ್ಥಾನ ಇದೆ ಇದು. ಯಾರಿಗೆ ಮದುವೆ ಆಗಿರಲ್ವಾ ಆ ವ್ಯಕ್ತಿಗಳು ಇಲ್ಲಿ ಬಂದು ಹರಕೆ ಕಟ್ಟಿಕೊಂಡು ಹೋಗಿ 1 ತಿಂಗಳು ಅಥವಾ 45 ದಿನಗಳ ಒಳಗಾಗಿ ಅವರಿಗೆ ಸಿಹಿ ಸುದ್ದಿ ಬಂದಿರುವಂಥ ಬಹಳಷ್ಟು ಉದಾಹರಣೆಗಳು ಇಲ್ಲಿವೆ. ಈ ದೇವಸ್ಥಾನವನ್ನ ಕಟ್ಟಿಸಿರುವಂಥ ನಾವು ಏನು ವಾಸ್ತುಶಿಲ್ಪ ನೋಡ್ತಿದ್ದೀವಲ್ಲ, ಇದು 16 ಪೀಠದ ಮಂಟಪ. 16 ಸಿಟ್ಟಿಂಗ್ ಚೇರ್ಗಳು ಅಂತ ಒಂದು ಮಂಟಪ ಇದು. 16 ಅಂದರೆ ಆ 16 ಬಗ್ಗೆ ನಿಮಗೆ ಮುಂದೆ ಅಲ್ಲಿ ಅರ್ಚಕರು ಏನಿದ್ದಾರೆ, ಅವ್ರು ಅರ್ಚಕರು ಬರ್ತಾರೆ ಈ ವಿಡಿಯೋದಲ್ಲಿ. ಅವರು ಈ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾವು ಅಲ್ಲೇ ಕುಂತು ಕೇಳ್ತಾ ಇದ್ವಿ. ಅವಾಗ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ 16 ಜನ ಹೆಣ್ಣು ಮಕ್ಕಳು ಆ ದೊರೆಗಿರ್ತಾರೆ. ಯಾರು ಭೀಮಪ್ಪ ನಾಯಕ ಅನ್ನೋ ದೊರೆ ಇರ್ತಾನಲ್ಲ, ಅವನಿಗೆ 16 ಮುಖದ ಚಾವಣಿ. ಇದು 16 ಮುಖದ ಚಾವಣಿ ಅಂದರೆ ಅವನಿಗೆ 16 ಜನ ಹೆಣ್ಮಕ್ಳು ಇರ್ತಾರೆ. ಅವರಿಗೆ ಎಲ್ಲರನ್ನೂ ಕರೆಸಿ ಒಂದು ಗೆಟ್ ಟುಗೆದರ್ ಮಾಡ್ಲಿಕ್ಕೆ ಅಂತ ಈ ಒಂದು ಚಾವಣಿಯನ್ನ ಆ ದೊರೆಯನ್ನು ನಿರ್ಮಿಸಿರುತ್ತಾನೆ. ಏನಕ್ಕೆ ಕಾರಣಪ್ಪ ಅಂತಂದ್ರೆ 16 ಜನ ಹೆಣ್ಣು ಮಕ್ಕಳನ್ನು ಒಬ್ಬೊಬ್ಬರನ್ನೇ ಕರೆದು ಅಥವಾ ಒಬ್ಬೊಬ್ಬರ ಹತ್ರ ಹೋಗಿ ಎಲ್ಲರನ್ನೂ ವಿಚಾರಿಸ್ಲಿಕ್ಕೆ ಆಗೋದಿಲ್ಲ. ನಾನು ಒಂದು ರಾಜನಾಗಿರೋದ್ರಿಂದ ನಾನು ದೇಶವನ್ನು ನೋಡ್ಕೊಳ್ಬೇಕಾಗಿರುತ್ತೆ. ಹಾಗೆ ಸಂಸಾರದ ಪ್ರತಿಯೊಬ್ಬರನ್ನ ಬಗ್ಗೆನೂ ಅವನು ಒಂದು ಕಲ್ಪನೆ ಇರೋದ್ರಿಂದ ಅವನು ಏನ್ ಮಾಡ್ತಾನೆ ಅಂದ್ರೆ ಈ 16 ಮುಖದ ಚಾವಣಿಯನ್ನ ಸ್ಥಾಪಿಸ್ತಾನೆ. ಈ 16 ಮುಖದ ಚಾವಣಿ ಎಲ್ಲಿರೋ ವಿಶೇಷತೆ ಏನಪ್ಪಾ ಅಂತಂದ್ರೆ, ರಾಜನ ಕುಂತ ಪೀಠಸ್ಥಾನದಿಂದ ನೋಡಿದಾಗ 16 ಜನ ಹೆಣ್ಣು ಮಕ್ಕಳು 16 ಜನ ಗಂಡು ಮಕ್ಕಳು ಅವರವರ ಗಂಡಂದಿರೋ ಜೊತೆ ಕಾಣ್ತಾರೆ. ಅಂದ್ರೆ ಅವ್ರೇನೆ 16 ಜನ ಹೆಣ್ಮಕ್ಳು ಇದಾರಲ್ಲ, ಅವ್ರಿಗೆ 16 ಜನ ಹೆಣ್ಮಕ್ಳು ಇರ್ತಾರೆ, ಅವ್ರ ಗಂಡಂದಿರು ಅವ್ರಿಗೆ ಕಾಣ್ತಾರಂತೆ ಅವನ ಪೀಠ ಕೂತಿರುವಂತ ಸ್ಥಾನದಿಂದ ನೋಡಿದ್ರೆ. ಅವನ ಪಕ್ಕದಲ್ಲಿ ಆ ರಾಣಿ ಕುಂತಿರ್ತಾಳಲ್ಲ, ಭೀಮಪ್ಪ ನಾಯಕನ ಹೆಂಡತಿ, ಆ ತಾಯಿ ಅಲ್ಲಿ ಆ ಸ್ಥಾನದಿಂದ ನೋಡಿದಾಗ ಕೇವಲ 16 ಜನ ಹೆಣ್ಣು ಮಕ್ಕಳು ಕಾಣೋ ತರ ಈ ಒಂದು ಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡಿರುತ್ತಾರೆ. ಇದೊಂಥರ ಇಂಜಿನಿಯರಿಂಗ್ಗೆ ಸೂಪರ್ ಮಾಡೆಲ್ ಅಂತ ಹೇಳ್ಬೋದು. ಯಾವ ತರ ಆ ಕಾಲದಲ್ಲಿರುವಂತ ನಿರ್ಮಿಸತಕ್ಕಂಥ ಶಿಲ್ಪಿಗಳು ಅಥವಾ ಈ ಗುಡಿಯನ್ನು ಕಟ್ಟಿದಂತ ಕೆಲಸಗಾರರು ಇರ್ಬೋದು, ಏನೇ ಇರ್ಬೋದು, ಅವ್ರು ನಿರ್ಮಿಸಿರೋ ರೀತಿ ನೋಡಿದಾಗ ತುಂಬಾ ಖುಷಿ ಅನಿಸುತ್ತೆ. ನಮ್ಮ ಆ ಕಾಲದಲ್ಲಿರುವಂತ ಇಂಜಿನಿಯರಿಂಗ್ ಟೆಕ್ನಿಕ್ಸ್ಗಳು ಇವಾಗಿರುವಂಥ ಇಂಜಿನಿಯರ್ಸ್ ಕಂಪೇರ್ ಮಾಡಿದಾಗ ಬಹು ಪಾಲು ಅಂತರವಿದೆ ಅಂತ ಹೇಳ್ಬೋದು. ಎಷ್ಟೋ 800 ವರ್ಷಗಳ ಇತಿಹಾಸ ಉಳಿರುವಂಥ ಈ ದೇವಸ್ಥಾನದ ಬಗ್ಗೆ ನಾವು ಹೇಳ್ಬೇಕಾದ್ರೆ ಕೇವಲ 50 ವರ್ಷ 40 ವರ್ಷ ಬೀಳ್ತಿರೋ ಬಿಲ್ಡಿಂಗ್ಗಳನ್ನ ನೋಡಿದಾಗ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ. ಈ ಚಾವಣಿಯನ್ನ ನೋಡಲೇಬೇಕು ನೀವು. ಈ ಚಾವಣಿ ಹಿಂದೆ ಇರುವಂಥ ಸ್ಟೋರಿನ ನೀವು ಕೇಳಬೇಕು. ಆಮೇಲೆ ಇಲ್ಲಿ ಅಮ್ಮನವರ ಮೂರ್ತಿಗೆ ಬೆಳಕು ಬಿದ್ದಾಗ ಅದು ಕಣ್ ತೆರೆಯುತ್ತಲ್ಲ, ಆ ಒಂದು ವಿಶೇಷವಾದಂಥ ದರ್ಶನ ನೀವು ಪ್ರತಿಯೊಬ್ಬರು ಪಡಿಲೇಬೇಕು. ಅದೊಂಥರ ರೋಮಾಂಚನಕಾರಿಯಾಗಿರುವಂಥ ವಿಷಯ. ಅದನ್ನ ನಾನಂತರೂ ನೋಡಿದ್ದೀನಿ. ನೀವು ನೋಡ್ಬೇಕಾಗಿ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೋದು ಅಥವಾ ಹೋಗ್ಬೋದು. ಯಾರಿಗೆ ಆ ಒಂದು ಬಯಕೆ ಇರುತ್ತೆ ನಮ್ಮ ದೇಶದ ಬಗ್ಗೆ ತಿಳ್ಕೊಬೇಕು, ವಾಸ್ತುಶಿಲ್ಪಿಗಳ ಬಗ್ಗೆ ತಿಳ್ಕೊಬೇಕು, ಆ ಆ ಒಂದು ಪರಿಸರದ ಬಗ್ಗೆ ನಿಮ್ಗೊಂದು ನಾಲೆಜ್ ಬೇಕು, ನಮ್ಮ ದೇಶದ ಎಲ್ಲ ಆಗು ಹೋಗುಗಳು ಏನೇನು ಆಗಿದ್ದಾವೆ ಅಂತ ನಿಮಗೆ ಹಿಂದಿನ ಕಾಲದ ಪರಿಚಯ ಆಗಬೇಕು ಅಂತಂದರೆ ಇಂಥ ದೇವಸ್ಥಾನಗಳಾಗಿರಲಿ, ಇಂಥ ವಾಸ್ತುಶಿಲ್ಪ ಇರೋ ಪ್ರದೇಶಗಳನ್ನಾಗಲಿ ನೀವು ಹೋಗಿ ವಿಸಿಟ್ ಮಾಡಲೇಬೇಕು. ಈ ದೇವಸ್ಥಾನದ ಪ್ರತಿಯೊಂದು ವಿಚಾರಗಳನ್ನು ಆ ಆಚಾರ್ಯರು ಇಷ್ಟು ಚೆನ್ನಾಗಿ ವಿವರಿಸ್ಕೊಂತ ಬರ್ತಾರೆ ಅಂತಂದರೆ ಕೇಳಿದ ನಮಗಂತೂ ತುಂಬ ರೋಮಾಂಚನಕಾರಿಯಾದ ವಿಷಯ ಆಗಿರುತ್ತೆ. ಈ ದೇವಸ್ಥಾನಕ್ಕೆ ನಾವು ಹೋದಾಗ ಬಂದಿದ್ರಂಥ ಕಾಲೇಜಿನ ಮಕ್ಕಳಿಗೆ ಅವರು ಈ ಒಂದು ಸ್ವಲ್ಪ ವಿಡಿಯೋ ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರತಿಯೊಬ್ಬರು ಕೇಳ್ರಿ. ಅದನ್ನು ನಾನು ನಂಗೆ ತಿಳಿದ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟನ್ನು ಇಲ್ಲಿ ಹೇಳಿದ್ದೀನಿ. ಆದರೆ ಅವರು ಆ ದೇವಸ್ಥಾನದ ಅರ್ಚಕರು ಅವ್ರಿಗೆ ಗೊತ್ತಿರೋ ಎಲ್ಲ ಒಂದು ಸ್ಟೋರಿ ಅಥವಾ ಅದರ ಒಂದು ವಿಚಾರವನ್ನು ನಿಮಗೆಲ್ಲ ವಿವರಿಸವಾಗಿ ಹೇಳ್ತಾರೆ. ಆ ಆಚಾರ್ಯರು ಬಹಳ ಒಳ್ಳೆಯವರು ವ್ಯಕ್ತಿಗಳು. ಯಾರಿಗೂ ಏನು ಬೇಜಾರು ಮಾಡ್ಕೊಳ್ಳಾರ್ದೆ ಪ್ರತಿಯೊಬ್ಬರಿಗೂ ಅವ್ರು ಕೇಳಿರೋ ಪ್ರತಿಯೊಂದು ಪ್ರಶ್ನೆಗೂ ನೀಟಾಗಿ ಉತ್ತರಿಸ್ತಾ ಹೋಗ್ತಾರೆ. ಅದನ್ನು ನನಗೂ ಕೇಳಿದಾಗ ಅವ್ರ ಮ್ಯಾಗೆ ತುಂಬ ಒಂದು ಅಪಾರವಾದ ಗೌರವ ಬರುತ್ತೆ. ಏಕೆಂದರೆ ಅಷ್ಟು ಜನಗಳಿಗೆ ಪ್ರತಿಯೊಬ್ಬರು ಬಂದವರೆಲ್ಲರೂ ಈ ಸ್ಟೋರಿ ಕೇಳ್ತಾರೆ. ಯಾರಿಗೂ ಅವ್ರು ಬೇಜಾರು ಮಾಡ್ಕೊಳ್ಳೋರು ಪ್ರತಿಯೊಬ್ಬರಿಗೂ ಹೇಳ್ತಾ ಹೋಗ್ತಾರಲ್ಲ, ಅದನ್ನು ಕೇಳಿದಾಗ ನಮಗೂ ತುಂಬ ಖುಷಿ ಆಗುತ್ತೆ. ಇವತ್ತಿಗೆ ಕರೆಕ್ಟಾಗಿ 841 ವರ್ಷ ಇದೆ ನೋಡಿ. ಈ ಮಂಟಪ ಈ ನಾನು ಇಟ್ಕೊಂಡಿದ್ದೆ ಇನ್ನೊಂದು ಮಂಟಪ ಈ ಮಂಟಪ ನಮ್ಮ ದೇವಸ್ಥಾನ ಪರಿಸರ. ಈ ಕಂಬ ನೋಡಿ,
ಕಂಬ ನೋಡಿ, ಈ ಶೇಪ್ ನೋಡಿ ಒಂಥರ ರೌಂಡ್ ಶೇಪ್ ಇದೆ. ಇದು ಹೊಯ್ಸಳರ ಟಿಪಿಕಲ್ ಹೊಯ್ಸಳರು ಯಾವುದೇ ದೇವಸ್ಥಾನದ್ದು ಆ ಕಂಬ ರೌಂಡ್ ಶೇಪ್ ಇರುತ್ತೆ. ಆಮೇಲೆ ಪರ್ಫೆಕ್ಟ್ ಆಗಿ 8 ಫೀಟ್ ಇರ್ತೀವಿ ಇದೆಲ್ಲ ಗ್ರೌಂಡ್ ಫ್ಲೋರ್ ಇಂದ ಇಲ್ಲಿಗೆ 8 ಅಡಿ ಇರುತ್ತೆ. ಯಾವುದೇ ದೇವಸ್ಥಾನ ಕರೆಕ್ಟ್ ಮಾಹಿತಿ ಅವರೊಂದು ಸ್ಟೈಲ್ ಅದು. ಎಲ್ಲಾ ದೇವಸ್ಥಾನ ಹೀಗೆ ಕಟ್ಸೋದು 8 ಅಥವಾ 9 ಅಡಿ ಇರ್ಬೋದು ಜಾಸ್ತಿ. ಬೇರೆ ದೇವಸ್ಥಾನ ಎಲ್ಲೋ ದೊಡ್ಡ ಕಂಬಗಳು ನೋಡ್ತಾರೆ. ಅದೆಲ್ಲ ಹೊಯ್ಸಳರಿಗೆ ಇಷ್ಟೇ. ಬೇಲೂರು ಹೋಗಿ, ಹಳಗೂರು ಹೋಗಿ, ಸೋಮನಾಥ ಹೋಗಿ ಎಲ್ಲ ಇದೇ ಹೈಟ್ ಇರುತ್ತೆ. ಇಲ್ಲೊಂದು ಬಾಳೆಗಿಡ ಕಾಣುತ್ತೆ ನಿಮಗೆ, ಇದೊಂದು ಸ್ಟೈಲ್. ಯಾವುದೇ ಆ ದೇವಸ್ಥಾನದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಸೆಂಟ್ರಲ್ ಒಂದು ಡೂಮ್ ತರ ಮಾಡಿ ಒಂದು ಬಾಳೆ ಮನೆ ಮಾಡಿ 4 ಹುಲಿ ಕಾಣ್ತಾ ನೋಡಿ, 1 2 3 4 ಹುಲಿ ಅಂತ ಹೊಯ್ಸಳರ ಲಾಂಛನ ಹುಲಿ. ಸೊ ಅವ್ರು ಯಾವುದೇ ದೇವಸ್ಥಾನದಲ್ಲಿ ಒಂದು ಹುಲಿ 4 ಕಡೆ ಹುಲಿ ಮಾಡ್ತಾರೆ. ಎಲ್ಲ ಹೊಯ್ಸಳರಿಗೆ ಹೇಳಿದ್ರು ಗೊತ್ತಾಯ್ತು. ಈ ಮಂಟಪದ ಹೊರಗಡೆ ಇದು ಎಕ್ಸ್ಟೆನ್ಷನ್ ಈಚೆಗೆ ಒಂದು 400 ವರ್ಷಗಳ ಮಾತು. 400 ವರ್ಷಗಳ ಹಿಂದೆ ಒಬ್ಬ ಬಾಳೆಗಾರ ಇದ್ದ. ಬಾಳೆಗಾರ ಸ್ಮಾಲ್ ಕಿಂಗ್, ಈ ಹೋಲ್ ಸಮ್ 60 to 70 ಲೆಕ್ಕ ಚಿಕ್ಕ ರಾಜ. ಅವನ ಹೆಸರು ಭೀಮಣ್ಣ ದಂಡನಾಯಕ. ಅವನು ಈ ಬಿಲ್ಡಿಂಗ್ ಕಟ್ಟಿಸಿದ್ರು. ಇದಕ್ಕೆ 16 ಮುಖದ ಚಾವಡಿ ಅಂತ 16 ಮುಖದ ಚಾವಡಿ. ಚಾವಡಿ ಅಂತ ಕನ್ನಡದಲ್ಲಿ ಒಂದು 500-600 ಜನ ಒಳ್ಳೆಯ ವಿಷಯ ಡಿಸ್ಕಸ್ ಮಾಡೋದು. ಒಂದು ಹಳ್ಳಿ ಇರುತ್ತೆ, ಹಳ್ಳಿಗೆ ಹಬ್ಬ ಏನು ಮಾಡ್ತಾರೆ, ಹಬ್ಬ ಊರಿಗೆ ಹಳ್ಳಿ ಹಬ್ಬಗಳು ಮಾಡ್ತಾರೆ. ಆ ಹಬ್ಬ ಮಾಡ್ಕೊಂಡು ಊರಿನ ಮುಖಂಡರು ಒಂದು ಕಡೆ ಸೇರ್ಕೊಂಡು ಜಾತ್ರೆ ಒಳ್ಳೆಯ ವಿಷಯ ಡಿಸ್ಕಸ್ ಮಾಡಿ ಏನೇ ಹೇಗೆ ಮಾಡಬೇಕು, ಫೈನಾನ್ಸ್ ಹೇಗೆ ಮುಗಿಸ್ಕೊಳ್ಳೋದು, ಯಾವ ರೀತಿ ಉತ್ಸವ ಮಾಡೋಣ ಅಂತೆಲ್ಲ ಮಾತಾಡ್ತಾರಲ್ಲ. ಆ ಜಾಗಕ್ಕೆ ಚಾವಡಿ ಬೇರೆ ಒಂದು ಸೈಕಲ್ ಚಾವಡಿ. ಇದು 16 ಚಾವಡಿ. ಸೀಟ್ ಇದೆ ಅಲ್ಲ, ಚಿಕ್ಕ 14 ಸೀಟ್ ಇದೆ. ಒಂದೊಂದು ಸೀಟಿಗೆ ಒಂದೊಂದು ಮುಖ ಅಂತ. ಸೊ 14 ಮುಖ ನೋಡಿದ್ರೆ ಒಂದೊಂದು ಸೀಟು ಒಂದೊಂದು ಡೈರೆಕ್ಷನ್ ತಿಳ್ಕೊಳ್ತೀವಿ. ಅವರು ಪಶ್ಚಿಮ ತಿಳ್ಕೊಂಡಿದ್ದಾರೆ, ಅವ್ರ ಸೀಟ್ ನೋಡಿ, ಇವರು ಉತ್ತರ ತಿಳ್ಕೊಂಡಿದ್ದಾರೆ. ಹೀಗೆ ಒಂದೊಂದು ಸೀಟು ಒಂದೊಂದು ಡೈರೆಕ್ಷನ್ ತಿಳ್ಕೊಂಡಿದ್ದಾರೆ. ಈ ಬಾಳೆಗಾರ ಜಾತಕಕ್ಕೆ ಬಾಳೆಗಾರರಿಗೆ 14 ಹೆಣ್ಣು ಮಕ್ಕಳು. 14 ಹೆಣ್ಣು, 16 ಹೆಣ್ಮಕ್ಳು ಮದುವೆ ಮಾಡಿದೆ. ಸೊ 16 ಹೆಣ್ಮಕ್ಳು, 16 ಅಲ್ಲಿಂದ 32 ಜನ ಆಯ್ತಾ. ಮೊಮ್ಮಕ್ಕಳ ಬಗ್ಗೆ ಗೊತ್ತಿಲ್ಲ, ಮೊಮ್ಮಕ್ಕಳ ಎಷ್ಟಿದ್ರು ಇವರೇ 3 ಜನ ಆಗಲಿ ನಾವು. ಸೊ ಈ ರಾಜರಾಣಿಗೆ ನಮ್ಮ ಹಾಗೆ ಸಹಜವಾದ ಆಸೆ ಏನಂದ್ರೆ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ತಾಯಿ. ಆವಾಗ ಹೆಣ್ಮಕ್ಳನ್ನ ನೋಡಬೇಕು ಅಂತ ಆಸೆ ಇದೆ. ತಂದೆ ತಾಯಿಗೆ ಹೆಣ್ಮಕ್ಳು ತುಂಬ ವಿಶ್ವಾಸ. ಯಾಕಂದ್ರೆ ಬೇರೆ ಮನೆ ಕೊಡ್ತಾರೆ, ಬೇರೆ ಮಕ್ಕಳು ಮನೇಲೆ ಇರ್ತಾರೆ, ಹೆಣ್ಮಕ್ಳು ಬೇರೆ ಮನೆ ಕೊಡ್ತಾರೆ, ಅವ್ರು ನೋಡಬೇಕು ಅಂತ ಆಸೆ ಆಗ್ತದೆ ತಂದೆ ತಾಯಿಗೆ. ಹಾಗೆ ಈ ರಾಜಕಾರಣಿಗೂ ಹೆಣ್ಮಕ್ಳು ನೋಡಬೇಕು ಅಂತ ಆಸೆ ಆಯ್ತು ಅಂತ ಒಂದೊಂದು ದಿನ ಒಂದೊಂದು ಹೆಣ್ಣು ಮಕ್ಕಳ ಮನೆಗೆ ಹೋಗ್ಕೊಂಡ್ರೆ ರಾಜ್ಯಪಾಲನೆ ಅವ್ರು ಹೇಳಿದ್ವಿ ಮಾಡ್ತೇವೆ. ನಾ ಹೇಳಿದ್ವಿ ತಿಂಗಳಲ್ಲಿ 16 ದಿನ ಒಂದೊಂದು ಹೆಣ್ಮಕ್ಳ ಮನೆಗೆ ಹೋಗ್ಬೇಕಾಗಿ ಕೂತ್ಕೊಂಡ್ರೆ ಪ್ರಜೆಗಳು ಯಾಮಯ ಮಹಾರಾಜನೇ ಹೆಣ್ಮಕ್ಳ ಮನೆಗೆ ಸಿಗ್ತಾ ಕೂತಿರ್ತಾರೆ. ಜನ ಬೈಯಿಲ್ವೇ? ಅದಕ್ಕೆ ಏನ್ ಪ್ಲಾನ್ ಮಾಡ್ತಾರೆ, ಯಾವುದೋ ಒಂದು ಫಿಕ್ಸ್ ಮಾಡ್ಕೊಂಡು ಅಳಿಯಂದ್ರು ಹೆಣ್ಮಕ್ಳಿಂದ ಆಹ್ವಾನ ಇಲ್ಲಿಗೆ ಬನ್ನಿ. ಸೊ ಅಳಿಯಂದ್ರ ಫ್ಯಾಮಿಲಿ ಗೆಟ್ ಟುಗೆದರ್ ಇಂಗ್ಲಿಷ್. ಸೊ ಹೆಣ್ಮಕ್ಳು ಅಳಿಯಿಂದಲ್ಲ ನಂದಲ್ಲಿ ಕೂತ್ಕೊಳ್ತಾರೆ. ರಾಜ ರಾಣಿ ಸಿಂಹ ಜೊತೆಕೊಂಡು ಸಂಜೆವರೆಗೂ ಟೈಮ್ ಪಾಸ್ ಮಾಡಿ ಸುಭಿಕ್ಷವಾದ ರಾಜ್ಯ ಅವತರಾತೆಯಲ್ಲಿ ಯೋಗ ಇಲ್ಲ, ಸೂಕ್ಷ್ಮವಾದ ರಾಜ್ಯ. ಸೊ ಅಕ್ಕ ತಂಗಿರು ಇಬ್ಬರು ಸೇರಿದ್ರೆ ಗಲಾಟೆ, 16 ಅಕ್ಕ ತಂಗಿ ಸೇರಿದ್ರೆ ಗಲಾಟೆ ಆಗುತ್ತೆ. ಈ ಕೋಬ್ರಾಸ್ ಬೇರೆ 14 ಕೋಬ್ರದರ್ ಈ ಕೋಬ್ರದರ್ಸ್ ಇವರು ಎಲ್ಲ ಸೇರ್ಕೊಂಡು ಎಲ್ಲ ಮಾತಾಡ್ತಾ ಇದ್ರು. ಹೂ ಗಲಾಟೆ ಮಾತು ಹೀಗೆ ನಡೀತಾ ಇದೆ. ಬಟ್ ಅವ್ರು ಮಾತಾಡಿದ್ರೆ ಸಂತೋಷ ಪಡಕ್ಕೆ ಬರ್ತದೆ. ಸಾಯಂಕಾಲ ಈ ಗೆಟ್ ಟುಗೆದರ್ ಸಂದರ್ಭದಲ್ಲಿ ರಾಜನಿಗೂ ರಾಣಿಗೂ ದೊಡ್ಡ ಒಂದು ಕನ್ಫ್ಯೂಷನ್. ಏನ್ ಕನ್ಫ್ಯೂಷನ್ ಅಂದ್ರೆ 16 ಅಡಿಯಲ್ಲಿ ಕೂತಿರ್ತಾರೆ.
16 ಅಳಿಯಂದ್ರಲ್ಲಿ ಎಷ್ಟನೇ ಅಳಿಯ ಯಾರು ಅನ್ನೋದೇ 5ನೇ ಅಳಿಯ ಯಾರು, 9ನೇ ಅಳಿಯ, 4ನೇ ಅಳಿಯ, 3ನೇ ಅಳಿಯ. ಒಬ್ಬರು ಇದ್ರೆ ಸ್ವಾಮಿ ದೊಡ್ಡಳ್ಳಿಯ ಸ್ವಾಮಿ ಇನ್ಫೋಸಿಸ್ ಅಲ್ಲಿ ಇಂಜಿನಿಯರ್, ಇನ್ನೊಬ್ಬ ಜನಪದ ಕಾಲದಲ್ಲಿ ಇವರೆಲ್ಲ ಬಾಳೆಗಾರ ವಂಶದವರು. ಎಷ್ಟನೇ ಅಳಿಯ ಯಾರು ಹೆಂಗ್ ಹೇಳಿದ್ರು ಹಾಗೆ 14 ಮುಖ ನೋಡ್ರ, 14 ಸೀಟ್ ನೋಡೋದಲ್ವಾ? ಒಂದೊಂದು ಸೀಟ್ ಒಂದು ಸೋಫಾ ಇದೆ. ಏನ್ ಮಾಡ್ದ, ಒಂದೊಂದು ಸೀಟಲ್ಲಿ ಒಂದೊಂದು ಜೋಡಿನ ಕೂರಿಸ್ತಾರೆ. ಮಗಳು 14 ಸೀಟ್ ಇದೆ, 14 ಜೋಡಿ ಜಾಗ ಸರೋಯ್ತ. ಅದು ಯಾವ ರೀತಿ ಕೂರ್ಸೋಣ ಅಂದ್ರೆ ನಿಮ್ಮ ಆರ್ಡರ್ ಕೂರ್ಸೋಣ. 1 2 3 4 5 6 7 ಎಲ್ಲ ಅದೇ ಆ ಪ್ರಕಾರ ನೋಡಿ. This sheet is supposed to be the first sheet, sheet number 1. ಈ ಶೀಟಲ್ಲಿ ರಾಜ ತನ್ನ ಮೊದಲನೇ ಮಗಳು, 2ನೇ ಮಗಳು, 3ನೇ ಮಗಳು, 14 ಇವ್ರು ಬಹಳ ಈಸಿ ಕಂಡಿದ್ದೀವಿ. ರಾಜನ 4ನೇ ಮಗಳು ಯಾರು? 5ನೇ ಅಳಿಯ ಅನ್ಕೊಂಡು ಯಾರು? 11ನೇ ಅಳಿಯ. ರಾಜ ಮನೆ ಒಂದು ಕಡೆ ಈ ಸಂಪ್ರದಾಯ ಇನ್ನು ಹಾಗಿದ್ದಿರ್ಬೋದು. ಇನ್ನೂ ಸ್ಟ್ರಿಕ್ಟ್ ಆಗಿದ್ದ ಆ ಕಾಲದಲ್ಲಿ ಇದ್ದಾನೆ. ಈ 14 ಮುಖ ಚಾವಡಿನು ಆ ಕಾಲದಲ್ಲಿ ಹೇಗೆ ಡಿಸೈನ್ ಮಾಡಿದ್ದಾರೆ. ರಾಜ ಮಾಡೋದ್ರಲ್ಲಿ ರಾಜ ಸುತ್ತ ಹೀಗೆ ನೋಡಿದ್ರೆ ರಾಜನಿಗೆ ಅವನ 16 ಹೆಣ್ಮಕ್ಳು, 16 ಅಳಿಯರು, 32 ಜನರು ಕಾಣ್ತಾರೆ. ಬೈಡ್ ಹ್ಯಾಂಡ್ ಫುಲ್ ಎಲ್ಲ ಕಾಣ್ತಾರೆ. Rani can say only her daughters. All the citizens and in-laws, they are not visible from this place. ಯಾವ ಅಳಿಯರು ಕಾಣ್ತಾರೆ, ಹೆಣ್ಮಕ್ಳು ಮಾತ್ರ ಕಾಣ್ತಾರೆ. ರಾಜನಿಗೆ ಕಾಣ್ತಾರೆ. ಸಂಪ್ರದಾಯ ರಾಜ ರಾಣಿ ಒಟ್ಟು ಕೂತ್ಕೊಳ್ಳೋದಾಯ್ತು, ಗೆಟ್ ಟುಗೆದರ್ ಮಾಡೋದಾಯ್ತು. ಸಂಪ್ರದಾಯ ಪ್ರಕಾರ ರಾಣಿಗೆ ಅಳಿಯರು ಯಾರು ಕಾಣದ ಹೆಣ್ಮಕ್ಳು ಮಾತ್ರ ಯಾರಾದ್ರೂ ಇಬ್ಬರು ಬನ್ನಿ. ಈಗ ನೀವು ಒಬ್ಬರು ಸರ್ ನೀವು ಬನ್ನಿ. ಈಗೆಲ್ಲ ಕ್ಲಿಯರ್ ಮಾಡಿ. ಈಗ ಕೂತಿರೋ ಜಾಗ ಇಲ್ಲಿ ಬನ್ನಿ, ಬನ್ನಿ ಬನ್ನಿ. ಇವೇ ಭೀಮಣ್ಣ ದಂಡನಾಯಕ. ರಾಜ ರಾಣಿ ನನ್ನ ಪ್ರಶ್ನೆಗೆ ಲೆಕ್ಕ ಪ್ರಕಾರ ಸೀಟ್ ನಂಬರ್ 2 ತಾನೆ. ನಾವು ಮೊದಲು 2ನೇ ಮಕ್ಕಳು, 2ನೇ ಸೀಟ್ 2ನೇ ಮಕ್ಕಳು ಕೊಡ್ತೀವಿ. ನೀವು ಮಗಳು ಕಾಣ್ತಲ್ಲ, ನಾನು ಮಗಳು ಕಾಣ್ತೀನಿ ಸರ್. ನಿಮ್ಮ ತಂದೆ ಮಗಳು ಕಾಣ್ತಾರಲ್ವಾ? ಅಮ್ಮ ಅಳಿಯ ಕಾಣ್ತಾರ ನಿಮ್ಗೆ ಸರ್? ಕಾಣ್ತಾ ಇದೆಯಾ? ಸೊ ರಾಣಿ ಅಳಿಯ ಕಾಣಿ. ಅಮ್ಮ ನೋಡಿ, ನಾನು 3ನೇ ಮಗಳು ಕಾಣ್ತೀನಿ. ಇಬ್ಬರು ಅಳಿಯಮ್ಮ ಇಲ್ವಾ? ನಾನು ಇವಾಗ 4ನೇ ಮಗಳು ಕಾಣ್ತೀನಿ ಬಿಡು. ಅಳಿಯಮ್ಮ ಸರ್ ಮಗಳು ಅಳಿಯಮ್ಮ ಈ ನೋಡಿ, ನಾನು 7ನೇ ಮಗಳು ಕಾಣ್ತಾಳೆ. 7ನೇ ಮಗಳು ಕಾಣ್ತಾಳೆ. ಅಮ್ಮ ಅಳಿಯ ಸರ್ ಕಾಣ್ತಾಳೆ. ಈಗ 6ನೇ ಮಗಳು, 6ನೇ ಅಳಿಯ ನಿಮ್ಗೆ ಸರ್. ಸೊ ಪಕ್ಕದಲ್ಲೇ ಅಳಿಯ ಕೂತಿದ್ರು. ರಾಣಿಗೆ ಅಳಿಯ
ಮಹಾರಾಜರಿಗೆ ಎಲ್ಲ ಕಂಡು ವಯಸ್ಸು ವರ್ಷ ಈ ಸೈಡ್ ಎಲ್ಲ ಆ ಸೈಡ್ ನಾನು ಮೊದಲನೇ ಬದಲಾವಣೆ ಸರಿ ಕಾಣ್ತಾ ಇದ್ದಾರೆ ಪಕ್ಕದಲ್ಲಿ ನೋಡ್ಬಾರ್ದು ಅಡಿಯಲ್ಲಿ ಯಾರು ನೋಡ್ಬಾರ್ದು ಅಲ್ಲೆಲ್ಲ ಕಾಣಿಲ್ಲ ಅದು ಇಲ್ಲಿ ಮೊದಲನೇ ಅಡಿಯ ಕೊನೆಯಲ್ಲಿ ಇದ್ರು ಕಾಣ್ತಾ ಇರ್ತೀವಿ ಏನಿರ್ಬೋದು ಅರ್ಥ ಏನಾಗ್ತದೆ ನಾನೇ ಮೊದಲನೇ ಅಡಿಯ ಕೊನೆಯ ಮಾತ್ರ ನೋಡ್ಬೋದು ನೀವು ಯಾರು ನೋಡ್ಬಾರ್ದು ಅಂತ ಆಗ್ತದೆ ಯಾವ ಭಾಷೆ ನೋಡ್ಬಾರ್ದು ಆದ್ರೆ ಇಬ್ಬರು ಅಡಿ ಇನ್ನೊಂದು ಪಕ್ಕದಲ್ಲಿ ಏನಿರ್ಬೋದು ಎನಿ ಕೇಸ್ ನೋಡ್ಬಾರ್ದು ಕಾಣ್ತೀವಿ They used to sit between that and that mandap. ಈ ಜಾಗನೇ ಇಲ್ಲ ನಾನು ಹೇಳಿದ ಮಂಟಪ ಗೇಟಿನ ಹಿಂದೆ ಮಂಟಪ ಇರ್ತಾರ ನೋಡಿ ಈ ಗೋಡೆ ಎಳೆಯ ಕಾಣದ ಹಾಗಾಗಿ ಕನ್ನಡ ಹೆಣ್ಮಕ್ಳು ನೋಡಿ ಮಹಾರಾಜರಿಗೆ ಇದು ಹೋಣ ಬಿಸಿರೋಡ್ ಹೋಯ್ತಾನೆ सिंह प्रचोदयात् महादेवेष्ट विद्महे विष्णुपत्नी धीमहि तन्नो लक्ष्मी प्रचोदयात् शांताकारं भुजगशयनं पद्मनाभं सुरेशं विश्वाधारं गगनसदृशं ಅಲ್ಲಿ ವೇಣುಗೋಪಾಲಂ ಮೇಘವರ್ಣಂ ಶೋಭಣ ವಿಶಿಷ್ಟಾಯಾಂ ಅಸ್ಯಾಂ ಏಕಾದಶ್ಯಾಂ ಶುಭತಿಥೌ ಶ್ರೀ ಭಗವದಾಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಒಂದು ಗೋತ್ರ ಅದು ಬಲ್ಲಶಟ್ಲು ಗೋತ್ರ ಅದು ಬಸ್ ನಕ್ಷತ್ರ ಗೊತ್ತಾ ಯಾಕೆ ನಕ್ಷತ್ರ ತಿಳ್ಕೊಂಬಿಡಿಲ್ಲ ಯಾಕಮ್ಮ ಏನು ಮೈ ಕಲರ್ ಕೊಟ್ಟಿದ್ರೆ ಭಯ ಆಗುತ್ತೆ ಹಾಂ ಅವರು ಒಂದು ಬರ್ಸ ಕೊಟ್ಟಿದ್ದಾರೆ ನೋಡಿದೆ ಆಯಿತು ನಿಮ್ಮ ನಾಮ ನಕ್ಷತ್ರ ಜಾತ ಹೆಸರುಮ್ಮ ಶಿಲ್ಪಾ ನಾಮ್ಯ ಅಸ್ಯ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯಾದಿ ಸಮೃದ್ಧರ್ಥಂ ಸಮಸ್ತ ಪೀಡಾ ಪರಿಹಾರಾರ್ಥಂ ಶೀಘ್ರಮೇವ ವಿವಾಹ ಯೋಗ್ಯತಾ ಸಿದ್ಧ್ಯರ್ಥಂ ಶ್ರೀ ದೇವದೇವಮಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಲಕ್ಷ್ಮೀ ನರಸಿಂಹಸ್ವಾಮಿನಃ ಆಧಾರವೃಂದಯೋಃ ಜಂಬೀರಫಲಮಾಲಿಕಾಂ ಸಮರ್ಪಯಾಮಿ. ನಾರಾಯಣ 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 ನಾರಾಯಣ. சொல்லு சுடி கொடுத்தா சுடர் கொடியே தொல்பாவை பாடியருள வல்ல வல்வளையாகி நாடி நீ வேங்கடவர்க்கு என்ன விதி என்ன விமாற்றம் நாங்கடவா வண்ணமே நல்கு ஆண்டாள திருவடிகளே சரணம். ಇಲ್ಲಿ ಸೆಂಟರ್ ಇಲ್ಲ ಅವ್ರದ್ದು ಇವರು ಹಾಂ ಓಕೆ ನೀವು ಹೀಗೆ ತಿರ್ಕೊಳ್ಳಿ ಅವ್ರಿಗೆ ಇನ್ಯಾರಿದ್ದಾರೆ ಅಮ್ಮ ನೆಕ್ಸ್ಟ್ ನೋಡ್ತೀರಂತೆ. ಹಾಂ ಹಿಂದ್ಗಡೆ ಇರೋವ್ರಿಗೆ ಒಂದು ರಿಕ್ವೆಸ್ಟ್, ನಿಮ್ಮ ಹಿಂದ್ಗಡೆ ಒಂದು ಲೈಟ್ ಕಾಣತ್ತೊಳಿ ಸ್ವಿಚ್ ಬೋರ್ಡ್, ಅಲ್ಲಿ ಕೆಂಪು ಲೈಟ್ ಇದೆ, ಆಫ್ ಮಾಡಿ ಅದನ್ನ. ಈಗ ನೀವು ನೋಡಿದ ಮೇಲೆ ಪಕ್ಕಕ್ಕೆ ಹೊರಗೆ ಹಿಂದ್ಗಡೆ ಇರೋರಲ್ಲಿ ಹಾಂ ಇದು ಆಮೇಲೆ ಒಂದು ಫೋಟೋ ತೆಕ್ಕೊಡ್ತೀನಿ. ಇದು ಕ್ಯಾಮ್ರಾನ ವಾಯ್ಸಾ ಎರಡು ಕ್ಯಾಮ್ರಾ. ಬಟ್ ಇದು ನಿಮ್ಗೆ ಆಮೇಲೆ ನಾನು ತೆಕ್ಕೊಡ್ತೀನಿ, ಮೊಬೈಲಲ್ಲಿ ತೆಕ್ಕೊಡ್ತೀನಿ. ಈಗ ಎಲ್ಲರೂ ನಾನು ಹೇಳ್ತೇನೆ ಗಮನಿಸ್ತೀರಾ ಏನು ಹೇಳ್ತೀನಿ. ತಾಯಿ ಮುಖ ಎಲ್ಲರಿಗೂ ಕಾಣ್ತಾ ಇದೆ ನೋಡಿ, ಬೆಳಕು ಹಾಗೆ ನೋಡ್ತಾ ಇದೆ. ಬೆಳಕು ಮೂಗು ಮೇಲೆ ಬಿತ್ತು ನೋಡಿ, ಕಾಣ್ತಾ ಮೂಗು, ಮೂಗು ಕೊಟ್ಟು ಹಣೆ ಕೊಟ್ಟು ಉಪ್ಪು ರೆಪ್ಪೆ. ನಾನು ನಾರಾಯಣ ಅಂತ ಹೇಳ್ತೀನಿ. ಇವಾಗ ನಾ ಹೇಳಿದ ತಕ್ಷಣ ಈ ತಾಯಿ ಕಣ್ಣು ಬಿಡ್ತಾಳೆ. ಎಲ್ಲರ ಕಣ್ಣೇ ನೋಡ್ತಾ ಇದ್ದೀರಾ? ನೋಡ್ತಾ ಇರಬೇಕು. ನಾರಾಯಣ
ನಾರಾಯಣ.